ನಿನಗೆ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಮ್ಮ. ನನಗೆ ಕ್ಷಮಿಸಿ ಅಮ್ಮ, ಪ್ಲೀಸ್ ಅಮ್ಮ. ಪುಟ್ಟ, ಈ ಫಿಲ್ಮ್ ನೋಡ್ಲೇಬೇಕಂತಾನೆ ಬಂದಿದ್ದು. ಯಾಕಪ್ಪ ಅಂದ್ರೆ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಬರುತ್ತೆ, ಎಲ್ಲದನ್ನು ಎದುರಿಸಿ ನಡಿಬೇಕಂತ. ಬದುಕೋಕೆ ನೂರಾರು ದಾರಿ ಇರುತ್ತೆ. ಎಲ್ಲ ಸುಖಗಳು ನಮ್ಮನ್ನು ಹುಡ್ಕೊಂಡ್ ಬರಲ್ಲ, ನಾವೇ ಸುಖಗಳನ್ನು ಹುಡ್ಕೊಂಡು ಹೋಗ್ಬೇಕು. ಬದುಕಬೇಕು ಅನ್ನೋ ಛಲ ಇರ್ಬೇಕಷ್ಟೇ. ಅದಕ್ಕೋಸ್ಕರ ಈ ಮೂವಿ ನೋಡ್ಲೇಬೇಕು. ಮೈಸೂರು ನಾನು ಓದಿ ಸ್ಕೂಲಲ್ಲೇ ಶೂಟಿಂಗ್ ಆಗಿದೆ. ಖುಷಿ. ತುಂಬಾ ದಿನದ ಮೇಲೆ ಒಂದು ಒಳ್ಳೆ ಫಿಲ್ಮ್ ನೋಡಿದ್ದೀನಿ. ಥ್ಯಾಂಕ್ ಯು. ಹಲೋ ಎವ್ರಿವನ್. ಈಗ ತಾನೇ ನಾನು ತೀರ್ಥರೂಪ ತಂದೆಯವರಿಗೆ ಮೂವಿ ನೋಡ್ಕೊಂಡ್ ಬಂದೆ. ತುಂಬಾನೇ ಚೆನ್ನಾಗಿದೆ. ಪೇರೆಂಟ್ಸ್ ಬಗ್ಗೆ ಆಗ್ಲಿ, ಮಕ್ಳು ಬಗ್ಗೆ ಆಗ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಆಕ್ಟರ್ಸ್ ಎಲ್ಲ ಹೊಸಬ್ರು ಅಂತ ಅನ್ಸ್ತಾನೆ ಇಲ್ಲ, ಎಲ್ಲಾರು ಲೈಕ್ ಎಕ್ಸ್ಪೀರಿಯನ್ಸ್ ಆಗಿ ಆಕ್ಟ್ ಮಾಡಿದ್ದಾರೆ. ನಿಜ ತುಂಬಾ ಚೆನ್ನಾಗಿದೆ. ಯೂತ್ ಎಲ್ಲರೂ ಬಂದು ನೋಡ್ತಾ ಚೆನ್ನಾಗಿತ್ತು ಫಿಲಮ್. ನಾನು ಇದು 2ನೇ ಸಲ ನೋಡ್ತಿರೋದು. ತುಂಬಾ ಇಷ್ಟ ಆಯ್ತು. ಈ ಮೂವಿ ಮಾಡಿದವರಿಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇಂಥ ಫಿಲಂಗಳಲ್ಲಿ ನೋಡ್ಬೇಕು, ಫ್ಯಾಮಿಲಿ ಇರೋರು ಮಾತ್ರ ನೋಡ್ಬೇಕು, ಮಕ್ಳು ನೋಡ್ಬೇಕು. ಯಾಕಂದ್ರೆ ಒಂದ್ ತಾಯಿ ತಂದೆ ಅರ್ಥ ಏನು ಅಂತ ಅವರಿಗೆ ದೊಡ್ಡವರಾಗೋವರೆಗೂ ಗೊತ್ತಿರಲ್ಲ. ಬಟ್ ಈಗ ಲಾಸ್ಟಿಗೆ ಒಬ್ರು ಹೇಳಿ ಆ ಲೆಟ್ರ್ ಬಂದ್ಮೇಲೆ ಅವ್ನಿಗೆ ಏನು ಅಂತ ತಿಳಿಯುತ್ತಲ್ಲ, ಅವಾಗ ತಾಯಿ ತಂದೆ ಬೆಲೆ ಏನು, ನಾನ್ ಮಾಡ್ತಾ ಇರೋದು ತಪ್ಪು ಇದೆಲ್ಲ, ಮತ್ತೆ ತಾಯಿ ತಂದೆ ನಮಗೆ ಕಳೆದೋದ ಸಿಗೋಲ್ಲ ಅನ್ನೋದೊಂದು ಭಾವನೆ ಅವನಿಗೆ ಕೊನೆಗೆ ಬಂತಲ್ಲ, ಪ್ರೀತಿ ಬಂತಲ್ಲ, ಅದು ತುಂಬಾ ಖುಷಿ ಆಯ್ತು. ತುಂಬಾ ಜನ ಬಂದು ನೋಡಿ, ಅದು ಚೆನ್ನಾಗಿದೆ ಫಿಲಮ್. ಈ ರೌಡಿಸಮ್ಗಳೆಲ್ಲ ನೋಡಿ ಕಲಿಯೋ ಬರ್ಲಿ, ಇಂಥದನ್ನ ತೋರಿಸಿ ಮಕ್ಕಳಿಗೆ ತಾಯಿ ತಂದೆ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ. ಮುಂದೆ ಮಕ್ಳಿಗೂ ನಾವು ಆತರ ತಿಳಿಸಕ್ಕೆ ಚೆನ್ನಾಗಿ ತೆಗ್ದಿದ್ದಾರೆ ಮೂವಿಗಳನ್ನ. ಹೀಗೆ ತೆಗಿತಾ ಇದು ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ ತುಂಬಾ ಥ್ಯಾಂಕ್ಸ್. ತೀರ್ಥರೂಪ ತಂದೆಯವರಿಗೆ ಫಿಲಂ ಬಹಳ ಚೆನ್ನಾಗಿದೆ. ಮನ್ಸು ಮುಟ್ಟಂಗಿದೆ ಸ್ಟೋರಿ. ಎಲ್ಲಾ ಮಕ್ಳು ನೋಡ್ಬೇಕಷ್ಟು. ಅವರು ತಂದೆ ತಾಯಿ ಫೀಲಿಂಗ್ಸ್ ಅಂತ ಗೊತ್ತಾಗತ್ತೆ. ಪ್ಲೀಸ್ ಎಲ್ಲಾರು ನೋಡಿ ಬಂದು. ಫಿಲಂ ಬಹಳ ಚೆನ್ನಾಗಿದೆ. ಎಲ್ಲೂ ಬೋರಡಿಯಲ್ಲ. ಸೀನ್ಸು, ನೇಚರ್ ಸೀನ್ಸು ಬಹಳ ಹತ್ರಕ್ಕಿದೆ. ಮನ್ಸಿಗೆ ಬಹಳ ಸಂತೋಷ ಆಗುತ್ತೆ. ಪ್ಲೀಸ್ ಬಂದ್ ನೋಡಿ.